ಕಣ್ಣಾಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ನಮ್ಮೈ ಹಕ್ಕಿ ಬಿಟ್ಟೆ ನಿಮ್ಮೈ ಹಕ್ಕಿ ಬಚ್ಚಿಟ್ಕೊಡಿ ಅಂತ ಹೇಳಿದ್ದನ್ನು ಇಡೀ ರಾಮಾಯಣ ಅಂತ ಹೇಳಿದ್ರು. ಹೇಗಪ್ಪ ಅಂತ ಕೇಳಿದ್ರೆ, ಕಣ್ಣು ಮುಚ್ಚಿ ಕಾಡು ಗೂಡಾಗಿದ್ಯಾರಿಗೆ? ರಾಮ ಲಕ್ಷ್ಮಣ ಸೀತೆಯರಿಗೆ. ಕಣ್ಣು ಮುಚ್ಚಿದ್ಯಾರು? ದಶರಥ ಅಂದರೆ ಯಾರು? 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ, ಅದನ್ನು ರಥದ ಹಾಗೆ ಚಕ್ರದ ಹಾಗೆ ಹೂಡಿದಂಥವನು ದಶರಥ ಆಗಿದ್ದವನು. 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಜಯಿಸಿದಂಥವನು ದಶರಥ ಆಗಿದ್ದವನು. ಸೀರಜಾತೆ ಸೀತೆ, ಎಲ್ಲಿ ಅವಳಿಗೆ ಅವ್ವ ಅಪ್ಪ ಇಲ್ಲ. ಯಾಕೆ? ಅವಳು ಸಿಕ್ಕಿದ್ದು ಹೊಲದಲ್ಲಿ. ಸೀರಾ ಅಂತಂದರೆ ಯಾವುದು? ಸೀರಜಾ ಅಂತಂದ್ರೆ ಯಾವುದು? ನೇಗಿಲಿನ ತುದಿಗೆ ಸಿಕ್ಕಿದ್ದಕ್ಕಾಗಿ ಅವಳು ಸೀತೆ ಆದಳು, ಸೀರಜಾತೆ ಆದಳು. ಜಾನಕಿ ಆದದ್ದು ಜನಕನಿಗೆ ಒಪ್ಪಿಸಿದ ನಂತರ ಅಂತ ಆಯಿತು. ವಿದೇಹ ದೇಶ ಇದ್ದಿದ್ದಕ್ಕಾಗಿ ವೈದೇಹಿ ಆದಳು. ಈ ಥರ ಕಣ್ಣು ಮುಚ್ಚು ಕಾಡು ಗೂಡಾಗಿದ್ದು ರಾಮಲಕ್ಷ್ಮಣ ಸೀತೆಯರಿಗಾಯಿತು ಅಂತಂದರೆ, ಉದ್ದಿನ ಮೂಟೆ ಯಾವುದು ಅಂದರೆ ಅಹಂಕಾರನ ಉದ್ದು ಯಾರದು? ರಾವಣದ್ದು. ಆ ಮೂಟೆ ಉರುಳಿ ಹೋಯಿತು. ನಮ್ಮ ಹಕ್ಕಿ ಬಿಟ್ಟೆ, ಸೀತೆಯನ್ನು ಬಿಟ್ಕೊಟ್ಟು ಅವರು ಅಲ್ಲಿಂದ ಕರ್ಕೊಂಬಂದಾದ್ಮೇಲೆ ಮತ್ತೆ ಭದ್ರವಾಗಿ ಇಟ್ಕೊಂಡಿದ್ದಂದಮೇಲೆ ನಾವು ಕಟ್ಟಿದ್ದೇವೆ ಮತ್ತೆ ಕಾಡಿಗೆ. ಈ ಥರ ಒಂದು ಸಣ್ಣ ಶಿಶು ಪದ್ಯದಲ್ಲಿ ಅವುಗಳಲ್ಲಿ ಮಕ್ಕಳ ಆಟದ ಆ ಸಾಲುಗಳಲ್ಲಿ ಇಡೀ ರಾಮಾಯಣವನ್ನು ನಮ್ಮ ಹಿರಿಯರು ನಮಗೆ ಹಂಚಿಕೊಟ್ಟಿದ್ದಾರೆ, ಹಿಡಿಕೊಟ್ಟಿದ್ದಾರೆ ಅಂತ. ಅದು ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಂದು ಪುಣ್ಯಕೋಟಿ ಚನ್ನಪಟ್ಟಣದಲ್ಲಿರೋ ಒಬ್ಬರ ಪುಣ್ಯಾತ್ಮರು ಅವ್ರು ಬರೆದದ್ದು ಅಂತ ಒಬ್ಬರು ಹೇಳ್ತಾರೆ. ಈ ಥರ ದ್ವಂದ್ವಗಳು, ವೈರುಧ್ಯಗಳು, ಜಿಜ್ಞಾಸೆ, ಇದು ನಡುವೆ ನಾವೆಲ್ಲ ಬಂದುಬಿಟ್ವಲ್ಲ.